ಇವತ್ತು ಮದುವೆ ಅನ್ನೋದು ಹೇಗಾಗಿದೆ ಗೊತ್ತಾ? ಒಂದ್ ಕಾಲದಲ್ಲಿ ಹೊಸ ಜೀವನದ ಆರಂಭ ಅಂತ ಕರೀತಿದ್ರು. ಇವತ್ತು ತುಂಬಾ ಜನಕ್ಕೆ ಅದು ಇನ್ನೊಂದು ಟೆನ್ಷನ್ ಆಗ್ಬಿಟ್ಟಿದೆ, ಎಸ್ಪೆಷಲಿ ಹುಡುಗರಿಗೆ. ಮದುವೆ ಅನ್ನೋ ಪದ ಕೇಳಿದ್ರೆ ಎಕ್ಸೈಟ್ಮೆಂಟ್ ಬರೋದ್ಕಿಂತ ಒಳಗಡೆ ಒಂದು ಸ್ಟ್ರೇಂಜ್ ಫಿಯರ್ ಸ್ಟಾರ್ಟ್ ಆಗ್ತಿದೆ. ಯಾಕಂದ್ರೆ ಈಗ ಮದುವೆ ರಿಲೇಶನ್ಶಿಪ್ ಅಲ್ಲ, ಅದು ಒಂದು ಫುಲ್ ಟೈಮ್ ಪ್ರಾಜೆಕ್ಟ್ ಆಗ್ಬಿಟ್ಟಿದೆ. ಡೆಡ್ಲೈನ್ ಇದೆ, ಎಕ್ಸ್ಪೆಕ್ಟೇಷನ್ಸ್ ಇದೆ, ಸೊಸೈಟಿ ರಿವ್ಯೂ ಇದೆ, ಫೇಲ್ಯೂರ್ ಆಗ್ಬಿಟ್ರೆ ಎಸ್ಕೇಪ್ ಇಲ್ಲ ಅನ್ನೋ ಫಿಯರ್ ಇದೆ. ಹುಡುಗ ಹುಟ್ಟಿದ ದಿನದಿಂದಲೇ ಅವನ ಮೇಲೆ ಒಂದು ಇನ್ವಿಸಿಬಲ್ ವೇಟ್ ಇರುತ್ತೆ. ಯಾರೂ ಓಪನ್ಲಿ ಹೇಳಲ್ಲ, ಆದ್ರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ, ಚೆನ್ನಾಗಿ ಓದಬೇಕು, ಒಳ್ಳೆ ಜಾಬ್ ತಗೋ, ಲೈಫ್ ಸೆಟಲ್ ಮಾಡ್ಕೋ ಅಂತ. ಈ ಮಾತುಗಳ ಒಳಗಡೆ ಹಿಡನ್ ಮೀನಿಂಗ್ ಏನಂದ್ರೆ, ನಾಳೆ ನೀನ್ ಮದುವೆ ಆಗ್ಬೇಕು, ಫ್ಯಾಮಿಲಿ ಓದ್ಕೊಳ್ಬೇಕು. ಆದ್ರೆ ಯಾರೂ ಒಂದು ಸಿಂಪಲ್ ಕ್ವಶನ್ ಕೇಳಲ್ಲ, ಅವ್ನ್ ಮೆಂಟಲಿ ರೆಡಿ ಇದಾನ, ಎಮೋಷನಲಿ ಸ್ಟೇಬಲ್ ಇದಾನ, ಅವನಿಗೆ ಆ ಕೈಂಡ್ ಆಫ್ ಲೈಫ್ ಬೇಕಾ, ಇಲ್ಲ ಜಸ್ಟ್ ಪ್ರೆಷರ್ಗೆ ಹೋಗ್ತಿದಾನ. ಇದಕ್ಕೆ ಆಡ್ ಆಗೋದು ಏಜ್ ಪ್ರೆಷರ್. ಒಂದು ನಂಬರ್ ಕ್ರಾಸ್ ಆದ್ಮೇಲೆ ಸಡನ್ಲಿ ಎಲ್ರಿಗೂ ವರಿ ಶುರು ಆಗುತ್ತೆ. ಈ ಸ್ಟೇಜ್ ಆಯ್ತು, ಲೇಟ್ ಆಗ್ತಾ ಇದೆ, ಇನ್ನೂ ವೆಯ್ಟ್ ಮಾಡಿದ್ರೆ ಪ್ರಾಬ್ಲಮ್ ಅನ್ನೋ ಡೈಲಾಗ್ಸ್ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗ್ತವೆ. ಆದ್ರೆ ಇಂಟ್ರೆಸ್ಟಿಂಗ್ ಥಿಂಗ್ ಏನ್ ಗೊತ್ತಾ, ಏಜ್ ಇನ್ಕ್ರೀಸ್ ಆಗ್ತಿದ್ರೆ ಮೆಚುರಿಟಿ ಇನ್ಕ್ರೀಸ್ ಆಗೋ ಪಾಸಿಬಿಲಿಟಿ ಬಗ್ಗೆ ಯಾರೂ ಮಾತಾಡಲ್ಲ. ಲೇಟ್ ಮ್ಯಾರೇಜ್ ಅಂದ್ರೆ ಇರ್ರೆಸ್ಪಾನ್ಸಿಬಲ್ ಅನ್ನೋ ಸ್ಟ್ಯಾಂಪ್ ಸೊಸೈಟಿ ಈಸಿಯಾಗಿ ಹೊಡೆಯುತ್ತೆ. ಅರ್ಲಿ ಮ್ಯಾರೇಜ್ ವೈಸ್ ಡಿಸಿಷನ್, ಲೇಟ್ ಮ್ಯಾರೇಜ್ ರಿಸ್ಕಿ ಡಿಸಿಷನ್ ಅನ್ನೋ ಅಸಂಪ್ಷನ್ ಯಾವಾಗ ಕ್ರಿಯೇಟ್ ಆಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಇಂದಿನ ಹುಡುಗರಿಗೆ ಬಿಗ್ಗೆಸ್ಟ್ ಹೆಡ್ಏಕ್ ಮನಿ ಪ್ರೆಷರ್. ಮದುವೆ ಅಂದ್ರೆ ಈಗ ಸಿಂಪಲ್ ಸೆರೆಮನಿ ಅಲ್ಲ, ಅದು ಲೋನ್ಸ್, EMI, ಗೋಲ್ಡ್ ರೇಟ್ ಟೆನ್ಷನ್, ವೆಡ್ಡಿಂಗ್ ಎಕ್ಸ್ಪೆನ್ಸ್, ಹೌಸ್ ರೆಂಟ್, ಕಿಡ್ಸ್, ಫ್ಯೂಚರ್ ಪ್ಲಾನಿಂಗ್, ಆಲ್ ಇನ್ ಒನ್ ಪ್ಯಾಕೇಜ್. ಇಷ್ಟು ಸ್ಯಾಲ್ರಿ ಇದ್ರೆ ಸಾಕಾಗಲ್ಲ, ಇನ್ನೂ ಸೆಟಲ್ ಆಗಿಲ್ಲ, ಅವನ ಏಜ್ ನೋಡ್ರಿ. ಈ ತರ ಕಮೆಂಟ್ಸ್ ಡೇ ಬೈ ಡೇ ಕಾನ್ಫಿಡೆನ್ಸ್ ಕಿತ್ಕೊಂಡು ಹೋಗುತ್ತೆ. ಅವನು ಬದುಕೋದಕ್ಕೆ ಹುಟ್ಟಿದಾನೆ ಅನ್ನೋ ತರ ಇರಬಾರ್ದು, ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹುಟ್ಟಿದಾನೆ ಅನ್ನೋ ತರ ಮಾಡ್ಬಿಡ್ತಾರೆ. ಲೇಟ್ ಮ್ಯಾರೇಜ್ ಬಗ್ಗೆ ಮಾತು ಶುರು ಆದ್ರೆ ಜನ ಮೊದಲು ನೆಗೆಟಿವ್ ಮಾತುಗಳನ್ನೇ ತರ್ತಾರೆ. ಲೇಟ್ ಆಗಿ ಮದುವೆ ಆದ್ರೆ ಅಡ್ಜಸ್ಟ್ ಆಗೋದಿಲ್ಲ, ಎಷ್ಟು ವರ್ಷ ಒಬ್ನೇ ಇದ್ಮೇಲೆ ಚೇಂಜ್ ಆಗೋದಕ್ಕೆ ಕಷ್ಟ, ಆಪ್ಷನ್ಸ್ ಕಡಿಮೆ ಆಗ್ಬಿಡುತ್ತೆ, ಈ ರೀತಿ ಭಯ ಹುಟ್ಟಾಕ್ತಾರೆ. ಆದ್ರೆ ಇದರ ಆಪೋಸಿಟ್ ಸೈಡ್ ಬಗ್ಗೆ ಯಾರೂ ಮಾತಾಡಲ್ಲ. ಲೇಟ್ ಮ್ಯಾರೇಜ್ ಅಂದ್ರೆ ಹರಿಡ್ ಡಿಸಿಷನ್ ಅಲ್ಲ, ಟೈಮ್ ತಗೊಂಡು ಮಾಡಿದ ಡಿಸಿಷನ್. ಆ ಟೈಮ್ನಲ್ಲಿ ಮನುಷ್ಯನಿಗೆ ತನ್ನ ಸ್ಟ್ರೆಂತ್, ವೀಕ್ನೆಸ್ ಕ್ಲಿಯರ್ ಆಗಿರುತ್ತೆ, ಎಮೋಷನ್ಸ್ ಹ್ಯಾಂಡಲ್ ಮಾಡೋ ಮೆಚುರಿಟಿ ಬರುತ್ತೆ, ಮನಿ ಬಗ್ಗೆ ಇಲ್ಯೂಷನ್ ಇರಲ್ಲ, ರಿಯಾಲಿಟಿ ಗೊತ್ತಿರುತ್ತೆ, ಎಕ್ಸ್ಪೆಕ್ಟೇಷನ್ಸ್ ಫ್ಯಾಂಟಸಿ ಅಲ್ಲ, ಪ್ರಾಕ್ಟಿಕಲ್ ಆಗಿರುತ್ತೆ. ಈ ಪಾರ್ಟ್ ಕಂಫರ್ಟಬಲ್ ಟ್ರೂತ್ ಅಲ್ಲ, ಅದಕ್ಕೆ ಅದು ಲೌಡ್ ಆಗಿ ಕೇಳಿಸಲ್ಲ. ಮತ್ತೊಂದು ವಿಷಯ, ಕಂಪ್ಯಾರಿಸನ್. ಇದಂತೂ ಸ್ಲೋ ಪಾಯ್ಸನ್. ಅವನಿಗಾಗಲೇ ಮ್ಯಾರಿಡ್, ಇವನ್ ಫಾರಿನಲ್ಲಿ ಸೆಟ್ಲ್ ಆಗಿದ್ದಾನೆ, ಅವನ ವೈಫ್ ತುಂಬಾ ಸ್ಮಾರ್ಟ್ ಇದ್ದಾಳೆ, ಅವನ್ ಲೈಫ್ ಸೆಟ್. ಇಂಥ ಮಾತುಗಳು ಕೇಳ್ತಾ ಕೇಳ್ತಾ ಹುಡುಗ ತನ್ನ ಓನ್ ಜರ್ನಿ ಮೇಲೆ ಡೌಟ್ ಪಡೋದಕ್ಕೆ ಶುರು ಮಾಡ್ತಾನೆ. ಮ್ಯಾರೇಜ್ ಹ್ಯಾಪಿನೆಸ್ ಮೆಜರ್ ಆಗೋದು ಏಜ್ ಮೂಲಕ ಅಲ್ಲ, ಕ್ವಾಲಿಟಿ ಮೂಲಕ ಅನ್ನೋ ಟ್ರೂತ್ ಇಲ್ಲಿ ಟೋಟಲಿ ಮಿಸ್ ಆಗುತ್ತೆ. ಟೈಮ್ ಲೈನ್ ಫಾಲೋ ಮಾಡಿದ್ರೆ ಹ್ಯಾಪಿ ಮ್ಯಾರೇಜ್ ಗ್ಯಾರಂಟಿ ಅನ್ನೋ ರೂಲ್ ಎಲ್ಲೂ ಬರ್ದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಅದನ್ನ ಯಾರೂ ಓಪನ್ಲಿ ಮಾತಾಡಲ್ಲ, ಹುಡುಗರ ಫೀಲಿಂಗ್ಸ್. ಅವನು ಲೋನ್ಲಿ ಫೀಲ್ ಮಾಡಿದ್ರೆ ಸ್ಟ್ರಾಂಗ್ ಆಗು ಅಂತಾರೆ, ಕನ್ಫ್ಯೂಸ್ ಆದ್ರೆ ಮೆನ್ ಡೋಂಟ್ ಓವರ್ ಥಿಂಕ್ ಅಂತ ಡಿಸ್ಮಿಸ್ ಮಾಡ್ತಾರೆ, ಫಿಯರ್ ಇದೆ ಅಂತ ಹೇಳಿದ್ರೆ ಎಕ್ಸ್ಕ್ಯೂಸಸ್ ಅಂತ ಜಡ್ಜ್ ಮಾಡ್ತಾರೆ. ಆದ್ರೆ ಮದುವೆ ಅನ್ನೋದು ಲೈಫ್ ಟೈಮ್ ಡಿಸಿಷನ್. ಫಿಯರ್, ಪ್ರೆಷರ್, ಏಜ್ ಬಗ್ಗೆ ಇರೋ ಶೇಮ್, ಕಂಪ್ಯಾರಿಸನ್ ಇವೆಲ್ಲದರ ಮಧ್ಯೆ ತೆಗೆದುಕೊಂಡ ಡಿಸಿಷನ್ ಮುಂದೆ ಹೋಗಿ ಇಬ್ಬರ ಜೀವನಕ್ಕೂ ಜೈಲಾಗ್ಬೋದು. ಇಲ್ಲಿ ಒಂದು ಕ್ವಶನ್ ನ್ಯಾಚುರಲ್ ಆಗಿ ಬರುತ್ತೆ, ಮದುವೆ ಅಗತ್ಯನಾ? ಮದುವೆ ತಪ್ಪು ಅಂತಲ್ಲ, ರಿಲೇಶನ್ಶಿಪ್ ಬ್ಯಾಡ್ ಅಂತಾನೂ ಅಲ್ಲ. ಆದ್ರೆ ಕಂಪಲ್ಸರಿ ಅಂತ ಯಾರು ರೂಲ್ ಹಾಕಿದ್ದು? ಮ್ಯಾರೇಜ್ ಏಜ್ ಫಿಕ್ಸ್ ಮಾಡೋ ಅಥಾರಿಟಿ ಸೊಸೈಟಿಗೆ ಯಾರು ಕೊಟ್ರು? ಒಬ್ಬ ವ್ಯಕ್ತಿ ಸಿಂಗಲ್ ಆಗಿದ್ರು ಕಂಪ್ಲೀಟ್ ಆಗಿರ್ಬೋದು, ಪೀಸ್ಫುಲ್ ಆಗಿರ್ಬೋದು, ಹ್ಯಾಪಿ ಆಗಿರ್ಬೋದು. ಲೇಟ್ ಮ್ಯಾರೇಜ್ ಅಂದ್ರೆ ಲೈಫ್ ಮಿಸ್ ಆಗಿದೆ ಅಂತಲ್ಲ, ರಾಂಗ್ ಮ್ಯಾರೇಜ್ ಅಂದ್ರೆ ನೆಮ್ಮದಿ ಮಿಸ್ ಆಗೋದು. ಇವತ್ತು ತುಂಬಾ ಜನ ಮದುವೆ ಆಗ್ತಿರೋದು ಲವ್ ಇಂದ ಅಲ್ಲ, ಒಪಿನಿಯನ್ಗಳಿಂದ. ಪೇರೆಂಟ್ಸ್ ಏನ್ ಹೇಳ್ತಾರೆ, ಸೊಸೈಟಿ ಏನ್ ಅನ್ಕೊಳ್ಳುತ್ತೆ, ಏಜ್ ಕ್ರಾಸ್ ಆಗ್ತಿದೆ ಅನ್ನೋ ಫಿಯರ್. ಆದ್ರೆ ಹಾನೆಸ್ಟ್ ಆಗಿ ಒಂದು ಕ್ವಶನ್ ಕೇಳಬೇಕು, ನಾಳೆ ಆ ಮ್ಯಾರೇಜ್ ನಲ್ಲಿ ಪ್ರಾಬ್ಲಮ್ ಬಂದಾಗ ಏಜ್ ಕಮೆಂಟ್ ಮಾಡಿದವರು ಬಂದು ಸಾಲ್ವ್ ಮಾಡ್ತಾರಾ? ಸೊಸೈಟಿ ರೆಸ್ಪಾನ್ಸಿಬಿಲಿಟಿ ತಗೊಳುತ್ತಾ? ಪೇರೆಂಟ್ಸ್ ಪ್ರತಿದಿನ ನಿಮ್ ಲೈಫ್ ಬದುಕ್ತಾರಾ? ಇಲ್ಲ. ಲೈಫ್ ನೀನ್ ಬದುಕೋದು, ಕಾನ್ಸಿಕ್ವೆನ್ಸಸ್ ನೀನೇ ಫೇಸ್ ಮಾಡೋದು, ಡಿಸಿಷನ್ ಕೂಡ ನಿಂದೇ ಆಗ್ಬೇಕು. ಅದಕ್ಕಾಗಿ ಮದುವೆ ಆಪ್ಷನ್ ಆಗಿರ್ಬೇಕು, ಆಬ್ಲಿಗೇಷನ್ ಅಲ್ಲ. ಏಜ್ ನಂಬರ್ ಅಲ್ಲ, ರೆಡಿನೆಸ್ ಇಂಪಾರ್ಟೆಂಟ್. ಟೈಮಿಂಗ್ ಕ್ಯಾಲೆಂಡರ್ ಅಲ್ಲ, ಮೆಂಟಲ್ ಸ್ಟೇಟ್ ಡಿಸೈಡ್ ಮಾಡಬೇಕು. ನೆಮ್ಮದಿನ ಹಾಳು ಮಾಡೋ ಮ್ಯಾರೇಜ್ಗಿಂತ ಡಿಲೇ ಆದ ಮ್ಯಾರೇಜ್ ಎಷ್ಟೋ ಬೆಟರ್. ಸಿಂಗಲ್ ಲೈಫ್ ಬೆಟರ್ ದನ್ ಅನ್ಹ್ಯಾಪಿ ರಿಲೇಶನ್ಶಿಪ್. ಇದು ಮದುವೆಗೆ ವಿರೋಧದ ಮಾತಲ್ಲ, ಇದು ಕಾನ್ಶಿಯಸ್ ಮ್ಯಾರೇಜ್ ಬಗ್ಗೆ ಮಾತು, ಬ್ಲೈಂಡ್ ಮ್ಯಾರೇಜ್ ಬಗ್ಗೆ ಅಲ್ಲ. ಟೈಮ್ ಲೈನ್ ಫಾಲೋ ಮಾಡೋದಕ್ಕಿಂತ ಟ್ರೂತ್ ಫಾಲೋ ಮಾಡೋದು ಇಂಪಾರ್ಟೆಂಟ್.
ಯಾಕಂದ್ರೆ ಮದುವೆ ಒಂದು ದಿನದ ಫಂಕ್ಷನ್ ಅಲ್ಲ, ಒಂದು ಫೋಟೋ, ಒಂದು ರೀಲ್ ಅಲ್ಲ, ಅದು ಪ್ರತಿದಿನದ ಬದುಕು. ಮಾರ್ನಿಂಗ್ ಟು ನೈಟ್, ಇಯರ್ಸ್ ಟು ಲೈಫ್ ಟೈಮ್. ಅದಕ್ಕೆ ಹರಿ ಬೇಡ, ಫಿಯರ್ ಬೇಡ, ಏಜ್ ಶೇಮ್ ಅಕ್ಸೆಪ್ಟ್ ಮಾಡಬೇಡ, ಸೊಸೈಟಿ ನಾಯ್ಸ್ ಮ್ಯೂಟ್ ಮಾಡು, ನಿನ್ನ ಕ್ಲಾರಿಟಿ ಕೇಳು, ನಿನ್ನ ಪೀಸ್ ಪ್ರೊಟೆಕ್ಟ್ ಮಾಡು. ಮದುವೆ ಆಗ್ತೀಯಾ ಅಂದ್ರೆ ಕರೆಕ್ಟ್ ಟೈಮ್ನಲ್ಲಿ ಆಗು, ರೆಡಿಯಾಗಿ ಆಗು, ಪ್ರೆಷರ್ಗೆ ಬೆಂಡ್ ಆಗಿ ಅಲ್ಲ.